ಲಂಚ ಹೆಂಗ್ ತಗೊಂತಾರೆ ಅನ್ನೋದನ್ನ ಬಿಡಿಸಿ ಬಿಡಿಸಿ ಹೇಳಿದ್ದಾರೆ. ನಮ್ಮ ಸರ್ಕಾರದ ಮೇಲೂ ಹಂಗಂದ್ಬಿಟ್ಟು ನಮ್ಮ ಮಾಡಿಲ್ಲ ಅಂತಲ್ಲ, ನಮ್ಮ ಸರ್ಕಾರದ ಮೇಲೂ ಒಂದು ಬಾರಿ ಪ್ರೆಸ್ ಮೀಟ್ ಮಾಡಿದ್ರು ಕೆಂಪಣ್ಣ ಅನ್ನೋರು. ನಮ್ಮ ಸರ್ಕಾರ ಕೊನೆ 6 ತಿಂಗಳಿದ್ದಾಗ 40% ಕಮಿಷನ್ನು ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು. ಅವಾಗ ನಾನು ನೋಡಿದೆ, ನಾನು ಏನು ಕೆಂಪಣ್ಣ ದಿನನಿತ್ಯ ಪಾಪ CM ಅವರು ವಿರೋಧ ಪಕ್ಷದ ನಾಯಕರಾಗ ದಿನ ಕರ್ಸ್ಕೊಂತ ಇದ್ರು ಕೆಂಪಣ್ಣನ 40% ಕಮಿಷನ್. ಪಾಪ ಅವ್ನು ಸತ್ತಾಗ ಅವ್ರು ಹೋಗಲೇ ಇಲ್ಲ, ಯಾರು ಹೋಗ್ಲಿಲ್ಲ, ಒಬ್ಬರು ಹೋಗ್ಲಿಲ್ಲ. CM ಅಂತೂ ನೋಡಕ್ ಹೋಗ್ಲಿಲ್ಲ. ಅದ್ರ ಮೇಲೇನೆ ಪೋಸ್ಟರ್ ಅಂಟಿಸಿ 40% ಸರ್ಕಾರ ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ನಿಮ್ಮ ಮೇಲೆ ಈಗ 3 ಪ್ರೆಸ್ ಮೀಟ್ ಮಾಡಿದ್ದಾರೆ, 3 ಪ್ರೆಸ್ ಮೀಟ್ ಮಾಡಿದ್ದಾರೆ ನಿಮ್ಮ ಮೇಲೆ. ಅವರು ಮಧ್ಯವರ್ತಿಗಳ ಹಾವಳಿ, ಅವ್ರ ಪ್ರೆಸ್ ಮೀಟ್ ಅಲ್ಲಿ ಮಧ್ಯವರ್ತಿಗಳ ಹಾವಳಿ, ಹಿಂದಿನ ಸರ್ಕಾರಕ್ಕಿಂತ ದುಪ್ಪಟ್ಟು ಕಮಿಷನ್ ಕಿತ್ತುಕೊಳ್ಳಲಾಗುತ್ತಿದೆ. ಪರಿಸ್ಥಿತಿ ನೆಟ್ಟಗಾಗಿದ್ದರೆ ನಾವು ಕಾಂಗ್ರೆಸ್ ಹೈಕಮಾಂಡ್ ದೂರು ನೀಡಲಾಗುವುದು. ರಾಜ್ಯದ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಹೆಚ್ಚಾಗಿದೆ. ಅವರು ಹಣ ಬಿಡುಗಡೆಗೆ ಕಮಿಷನ್ ನೀಡಬೇಕು, ಅದರ ಪ್ರಮಾಣವು ಡಬಲ್ ಔಟ್ ಇದೆ. 40% ಇದ್ದಿದ್ದು 80% ಆಗಿದೆ ಅಂತ. 80% ಕಮಿಷನ್, ಇನ್ನು 20% ಕೆಲಸ ಅಷ್ಟೇ. ಇಷ್ಟಾದರೂ ಸುಮ್ಮನಾಗದೆ ಸಚಿವರು ನಮ್ಮನ್ನು ಕರೆದು ಸಭೆ ನಡೆಸಿದರೆ ಭ್ರಷ್ಟಾಚಾರದ ಎಲ್ಲ ಮಾಹಿತಿಯನ್ನು ನೀಡುತ್ತೇನೆ ಅಂತ ಅವರು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅವ್ರು ಬರೆದಿರೋದು ಕೆಲವು ಮಾತ್ರ ಪೂರ್ತಿ ಓದಿದ್ರೆ ಅರ್ಧ ಗಂಟೆ ಆಗುತ್ತೆ. ಸುಮ್ಮನೆ 2 ಲೈನ್ ಓದ್ತೀನಿ ಅಷ್ಟೇ. ನಮ್ಮ ಸುರೇಶ್ ಫ್ರೆಂಡ್ದು, ಸುರೇಶ್ದು ಆಯ್ತಾ ಇದ್ರಲ್ಲ, ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷರು ಜಗನ್ನಾಥ್, ಕೃಷ್ಣಾರೆಡ್ಡಿ ಕಾರ್ಯಾಧ್ಯಕ್ಷರು, ಅವರು ಬರೆದಿದ್ದಾರೆ. ಬೇರೆ ಯಾವುದೇ ಇಲಾಖೆಯ ಜ್ಯೇಷ್ಠತೆ ಪಾಲಿಸುತ್ತಿಲ್ವ? ನಗರಾಭಿವೃದ್ಧಿ ಇಲಾಖೆ, ಸುರೇಶಣ್ಣ, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಇಲಾಖೆಯ ಚಟುವಟಿಕೆಗಳನ್ನು ಅವರ ಖಾಸಗಿ ಕಚೇರಿಯಲ್ಲಿ ನಡೆಸುತ್ತಿದ್ದಾರೆ. ಅಫಿಷಿಯಲ್ ಲೆಟರ್ ಇದು, ಅಫಿಷಿಯಲ್. ಇದು ತಮ್ಮ ಗಮನಕ್ಕೆ ಬಾರದೆ ಟೆಂಡರ್ ಅನುಮೋದನೆ ಹಾಗೂ ಹಣ ಬಿಡುಗಡೆಯ ವ್ಯವಸ್ಥೆಗೆ ಹಿಂದಿನ ಸರ್ಕಾರಕ್ಕಿಂತ ಅಸ್ತವ್ಯಸ್ತವಾಗಿದೆ ಎಂದು ತಿಳಿಸಲು ಸಂಘವು ವಿಷಾದ ವ್ಯಕ್ತ ಮಾಡ್ತದೆ. ಹಣ ಬಿಡುಗಡೆ ಹಾಗೂ ಇತರ ಸಮಸ್ಯೆಗಳನ್ನು ನಾವು ಗೌರವಾನ್ವಿತ ರಾಜ್ಯಪಾಲರು, ಗೌರವಾನ್ವಿತ ಹಿರಿಯರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಭಾರತ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ತಿಳಿಸಲು ಸಭೆ ಒಕ್ಕರಿನಿಂದ ತೀರ್ಮಾನ ಮಾಡಲಾಗಿದೆ. ಅವರು ಅಂದ್ರೆ ಎಲ್ಲಿಗೆ ಮುಟ್ಕಂತು ನಿಮ್ದು? ರಾಹುಲ್ ಗಾಂಧಿವರೆಗೂ ಹೊರಟೋಯ್ತು. ರಾಹುಲ್ ಗಾಂಧಿವರೆಗೂ ಕಮಿಷನ್ ಕಂಪ್ಲೇಂಟ್ ಹೋಯ್ತು. ನಮ್ಮದು ಬಿಡಿ 40% ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರವರೆಗೂ ಹೋಗಿತ್ತು ಅಷ್ಟೇ ನಮ್ದು. ನಿಮ್ದು ಎಲ್ಲಿವರೆಗೂ ಹೊಡ್ತು? ರಾಹುಲ್ ಗಾಂಧಿವರೆಗೂ ಹೊರಟೋಯ್ತು ಕಮಿಷನ್. ಇನ್ನು BS ಸುರೇಶ್ ಅವರು ನಗರಾಭಿವೃದ್ಧಿ ಯೋಜನೆ, ನಮ್ಮ ಇಲಾಖೆಯಲ್ಲಿ ಮಧ್ಯವರ್ತಿಗಳೇ ಇಲಾಖೆಯ ಚಟುವಟಿಕೆಯನ್ನು ಅವರ ಖಾಸಗಿ ಕಚೇರಿಯಲ್ಲಿ ನಡೆಸುತ್ತಾರೆ. ಇದು ತಮ್ಮ ಗಮನಕ್ಕೆ ಬಾರದೆ ಟೆಂಡರ್ ಅನುಮೋದನೆ ಹಾಗೂ ಹಣ ಬಿಡುಗಡೆ ವ್ಯವಸ್ಥೆ ಎಲ್ಲನೂ ಕೂಡ ಮನೆಗಳಲ್ಲಿ ನಡೆಯುತ್ತೆ. ಅವ್ರ ಹೆಸರು ಹೇಳಿದಾರೆ, ನಾನು ಹೇಳಲ್ಲ. ರಾಜಾಜಿನಗರ, RT ನಗರ ಎಲ್ಲ ಅಫಿಷಿಯಲ್ ಆಗಿ ಕೊಟ್ಟಿರೋದು, ಇದೇನು ಮುಚ್ಚುಮರೆ ಏನಿಲ್ಲ ಇದರಲ್ಲಿ. ಈ ಕಾಪಿನ ಆಗಲೇ ಲೋಕಾಯುಕ್ತಕ್ಕೆ ಎಲ್ಲ ಕಡೆನೂ ಹೋಗ್ತಿದೆ. ಅಫಿಷಿಯಲ್ ಲೆಟರ್ನ ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು